ನಮಸ್ಕಾರ. ಈ ಸಾಲಿನಲ್ಲಿ ಅಂದರೆ 25-26ನೇ ಸಾಲಿನಲ್ಲಿ ಬಂಗಾರಪೇಟೆ ತಾಲೂಕು SSLC ಎಕ್ಸಾಮಲ್ಲಿ 95% ರಿಸಲ್ಟನ್ನು ತಗೊಂಡಿದೆ. ತಾಲೂಕು ಟಾಪರ್ ಆಗಿ ನಮ್ಮ ಇನ್ಫ್ಯಾಂಟ್ ಜೀಸಸ್ ಶಾಲೆಯ ಮಗು 619 ವಿಜಯ್ ಕೃಷ್ಣ ಅಂತ ಹೇಳಿ ಪ್ರಥಮ ಸ್ಥಾನದಲ್ಲಿ ಇದ್ದಾನೆ. ಎರಡನೇ ಸ್ಥಾನದಲ್ಲಿ ಜ್ಞಾನವಿ ಅಂತ ಹೇಳ್ಬಿಟ್ಟು 618 ತಗೊಂಡು ನೈಸ್ ಶಾಲೆಯ ಮಗು ಎರಡನೇ ಸ್ಥಾನದಲ್ಲಿದ್ದಾಳೆ. ಮೂರನೇ ಸ್ಥಾನದಲ್ಲಿ ಮತ್ತೆ ನೈಸ್ ಶಾಲೆಯ ಮಗು ಚಂದನ ಅಂತೇಳಿ 617 ಮಾರ್ಕ್ಸ್ ತಗೊಂಡು ಮೂರನೇ ಸ್ಥಾನದಲ್ಲಿದ್ದಾಳೆ. ಮತ್ತು ಪೂರ್ವಿಕಾ ಅಂತ 616 ತಗೊಂಡು ಆದರ್ಶ ಶಾಲೆಯ ವಿದ್ಯಾರ್ಥಿನಿ 4ನೇ ಸ್ಥಾನದಲ್ಲಿದ್ದಾಳೆ. ಮತ್ತು ಗೋಪಾಲ್ ಅಂತ ಹೇಳಿ 615 ಮಾರ್ಕ್ಸ್ ತಗೊಂಡು ಮುರಾರ್ಜಿ ದೇಸಾಯಿ DP ಹಳ್ಳಿ ಮಗು 5ನೇ ಸ್ಥಾನದಲ್ಲಿದ್ದಾರೆ. ಒಟ್ಟು ನಮ್ಮಲ್ಲಿ 5 ಸರ್ಕಾರಿ ಶಾಲೆಗಳು 100% ರಿಸಲ್ಟ್ ಬಂದಿದೆ. ಮೊದಲನೇದಾಗಿ ಆದರ್ಶ ಶಾಲೆ, ದೊಡ್ಡಚಿನಹಳ್ಳಿ, ಹುಲಿಬೆಲೆ, ಕಾರಮಂಗಲ, ತೊಪ್ಪಡಹಳ್ಳಿ, ಈ 5 ಶಾಲೆಗಳು 100% ರಿಸಲ್ಟ್ ಬಂದಿದೆ. ಮತ್ತು 2 ಶಾಲೆಗಳಲ್ಲಿ ಕೇವಲ ಒಂದೊಂದು ಮಗು ಮಾತ್ರ ಫೇಲ್ ಆಗಿದೆ, ಅದು ಎಸ್ಮಾದ್ಮಂಗಲ ಮತ್ತು ಉದುಕುಳ. ಹಾಗೆ ವಸತಿ ಶಾಲೆಗಳಲ್ಲಿ 3 ಶಾಲೆಗಳು 100% ರಿಸಲ್ಟ್ ಬಂದಿದೆ. ಮತ್ತು ಖಾಸಗಿ ಶಾಲೆಗಳಲ್ಲಿ 12 ಶಾಲೆಗಳು 100% ರಿಸಲ್ಟನ್ನು ತಗೊಂಡು ನಾವು ಈ ಸರಿ ಬಹಳ ಅದ್ಭುತವಾದಂಥ ಒಂದು ಫಲಿತಾಂಶವನ್ನು ಕೊಟ್ಟಿರೋದು ನಮಗೆಲ್ಲ ತುಂಬ ಖುಷಿ ತಂದಿದೆ. ಈ ಸಂದರ್ಭದಲ್ಲಿ ನಾನು ಮಾನ್ಯ ಶಾಸಕರಿಗೆ, ನಮ್ಮ ಜೊತೆಗೂಡಿ ಮಕ್ಕಳ ಮನೆ ಭೇಟಿಗೆ ಬಂದಿದ್ದಂಥ ಶಾಸಕರಿಗೆ ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ನಮ್ಮಲ್ಲಿ ನಾವು 4 ಟೀಮ್ಗಳನ್ನು, BRC ಕೋಆರ್ಡಿನೇಟರ್ ಒಂದು ಟೀಮು, ಮತ್ತು TPO ಒಂದು ಟೀಮು, ಮತ್ತು AD ಮಿಡ್ ಡೇ ಮೀಲ್ಸ್ ಒಂದು ಟೀಮು, ಮತ್ತು ನಾನು ಸ್ವತಃ ಒಂದು ಟೀಮನ್ನು 4 ಟೀಮ್ಗಳು ಮಾಡಿ ಎಲ್ಲ ಶಾಲೆಗಳ ಮಕ್ಕಳ ಮನೆಗಳಿಗೆ, ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳ ಮನೆಗಳಿಗೆ ಭೇಟಿ ಕೊಟ್ಟು ಫಲಿತಾಂಶ ಉತ್ತಮಪಡಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಿದ್ದೀವಿ. ಈ ಪ್ರಯತ್ನದಲ್ಲಿ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರು ಎಲ್ಲರೂ ಕೂಡ ನಮ್ಮ ಜೊತೆಯಲ್ಲಿ ಮನೆ ಭೇಟಿಗೆ ಬಂದಿದ್ದರು. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ಎಲ್ಲ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಿಗೆ ಮತ್ತು ಪರೀಕ್ಷಾ ಕಾರ್ಯದಲ್ಲಿ ಭಾಗವಹಿಸಿದಂಥ ಎಲ್ಲ ಶಿಕ್ಷಕರಿಗೆ, ಸಹ ಶಿಕ್ಷಕರಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ, ನಾನ್ ಟೀಚಿಂಗ್ ಸ್ಟಾಫ್ಗೆ ಎಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಮಕ್ಕಳಿಗೆ ಉತ್ತಮವಾದಂಥ ಭವಿಷ್ಯ ಸಿಗಲಿ, ಆ ಮಕ್ಕಳು ಮುಂದೆ ಜೀವನದಲ್ಲಿ ಒಳ್ಳೆ ಸ್ಥಾನಗಳನ್ನು ಪಡೀಲಿ ಅಂತ ಹೇಳಿ ಆಶೀರ್ವದಿಸ್ತಾ ನಾನು ಮುಗಿಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ಈ ಬಾರಿ ನನ್ನ ತಾಲೂಕಿನಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಏನು ಇತ್ತೀಚೆಗೆ ನಡೆದಂತಹ ಒಂದು SSLC ಪರೀಕ್ಷೆಯಲ್ಲಿ ನನ್ನ ತಾಲೂಕಿಗೆ 94.55 ಅಂದರೆ 94.5% ಬಂದು ನಮ್ಮ ಮಕ್ಕಳು ವಿಶೇಷವಾಗಿ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ತಾಲೂಕಿನ BO ಆಗಿರ್ತಕ್ಕಂಥ ಶಶಿಕಲಾರವರು, ತಾಲೂಕಿನ ಎಲ್ಲ ಅಧಿಕಾರಿಗಳು, ಎಲ್ಲ ಶಾಲೆಯ ಮುಖ್ಯೋಪಾಧ್ಯಾಯರುಗಳು, ಶಾಲೆಯ ಮುಖ್ಯಸ್ಥರು, ಆ ಮಕ್ಕಳಿಗೆ ಪಾಠ ಮಾಡಿದಂತಹ ಎಲ್ಲರೂ ಕೂಡ ಉತ್ತಮವಾಗಿ ಪಾಠ ಮಾಡೋದರೊಂದಿಗೆ ಒಂದು ಸರ್ಕಾರಿ ಶಾಲೆಗಳಲ್ಲಿ ಸುಮಾರು ನಮಗೆ 5 ಸರ್ಕಾರಿ ಶಾಲೆಗಳಲ್ಲಿ 100ಕ್ಕೆ 100ರಷ್ಟು ರಿಸಲ್ಟ್ ಬಂದಿದೆ. ಅದೇ ರೀತಿಯಲ್ಲಿ ಕೂಡ ಸಮಾಜ ಕಲ್ಯಾಣ ಇಲಾಖೆ ನಡೆಸ್ತಕ್ಕಂಥ ಆಸ್ತರ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಕೂಡ 100ಕ್ಕೆ 100ರಷ್ಟು ಪಾಸಾಗಿದ್ದಾರೆ. ಅದರಲ್ಲಿ 5ರಿಂದ 6 ಜನ ಮಕ್ಕಳು ಡಿಸ್ಟ್ರಿಕ್ಟ್ ತಗೊಂಡಿದ್ದಾರೆ. ಹೀಗಾಗಿ ಈ ಬಾರಿ ಒಳ್ಳೆ ಉತ್ತಮ ರಿಸಲ್ಟ್ ಬಂದಿದೆ. ಈ ರಿಸಲ್ಟ್ ಬರಲಿಕ್ಕೆ ಕಾರಣವಾಗಿರ್ತಕ್ಕಂಥ ಗೌರವಾದ ಎಲ್ಲ ಶಾಲೆಗಳ ಮುಖ್ಯೋಪಾಧ್ಯಾಯರು, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು, ಆ ಪ್ರಾಂಶುಪಾಲರುಗಳು, ಇದರಲ್ಲಿ ಚೆನ್ನಮ್ಮ ಆಗ್ಬೋದು, ಮುರಾರ್ಜಿ ದೇಸಾಯಿ ಆಗ್ಬೋದು, ಆಮೇಲೆ ನಮ್ಮ ದೇವರಾಜಸು ಆಗ್ಬೋದು, ಆದರ್ಶ ಶಾಲೆ ಆಗ್ಬೋದು, ನಮ್ಮ ಕಾಮಸಮುದ್ರಂ ಶಾಲೆ, ತೊಪ್ಪರಹಳ್ಳಿ ಶಾಲೆ, ಕಾರಮಂಗಲ ಶಾಲೆ, ಈ ಎಲ್ಲ ಉದುಕಳ ಶಾಲೆ, ಇವೆಲ್ಲ ಭಾಗದಲ್ಲಿ ಕೂಡ ಶೇಕಡ ನನಗೆ 100ರಷ್ಟು ಫಲಿತಾಂಶ ಇರ್ತಕ್ಕಂಥದ್ದು ಭಾಳ ಸಂತೋಷವನ್ನು ಉಂಟು ಮಾಡಿದೆ. ಇವತ್ತು ಈ ಶ್ರಮ ಕಾರಣಕರ್ತಾಗಿರ್ತಕ್ಕಂಥ ಎಲ್ಲರಿಗೂ, ವಿಶೇಷವಾಗಿ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಕೊಟ್ಟು ಹೆಚ್ಚಿನ ಅಂಕಗಳನ್ನು ತಗೊಂಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಶುಭ ಹಾರೈಸ್ತೇನೆ. ಜೊತೆಗೆ ಈ ಒಂದು ತಾಲೂಕಿನಲ್ಲಿ ಮೊದಲನೇ ಆಗಿ ತೇಜಸ್ ವಿಜಯ್ ಕೃಷ್ಣ, ಈಗ ಈ ತಾಲೂಕಿನಲ್ಲಿ ವಿಜಯ್ ಕೃಷ್ಣ ಅಂತಕ್ಕಂಥ ನಮ್ಮ ದರ್ಶನ್ ಕುಮಾರ್ ಅವರ ಮಗ, ಅಂದರೆ ನನ್ನ ಬಾಮೈದನ ಮಗ, ವಿಶೇಷವಾಗಿ ನಾನೇ ಓದಿಸ್ತಾ ಇದ್ದೀನಿ ಅವನನ್ನು.
ನಾನೇ ಬೋಧಿಸ್ತಾ ಇದ್ದೀನಿ. ಹಾಗಾಗಿ ಇಂಟರ್ಮೀಡಿಯೇಟ್ ಶಾಲೆಯಲ್ಲಿ ಇವತ್ತು 619 ಅಂಕಗಳನ್ನು ತಗೊಂಡು ತಾಲೂಕಿಗೆ ಮೊದಲು ಬಂದಿದ್ದಾನೆ. ನಾನು ಅವನಿಗೆ ಆಶೀರ್ವಾದವನ್ನು ಮಾಡಿ ಅಭಿನಂದನೆಯನ್ನು ಕೂಡ ಸಲ್ಲಿಸ್ತೇನೆ. ಇವತ್ತೇನು ನನ್ನ ತಾಲೂಕಿನ ಮಕ್ಕಳು ಪ್ರಥಮ ಬಾರಿಗೆ ಸುಮಾರು 95% ತೆರಳೋದಕ್ಕೆ ಭಾಳ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಮುಂದಿನ ದಿನಮಾನಗಳಲ್ಲಿ PUCಗಳಲ್ಲಿ ಕೂಡ ಹೆಚ್ಚಿಗೆ ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇವತ್ತೇನು ನನ್ನ ಆಡಳಿತಾಧಿಕಾರದಲ್ಲಿ ಸುಮಾರು 13 ವರ್ಷಗಳಲ್ಲಿ ಎಲ್ಲ PU ಕಾಲೇಜುಗಳನ್ನು ಉತ್ತಮ ರಿಸಲ್ಟ್ ಬರೋ ರೀತಿ ಮಾಡಿದ್ದೇನೆ. ಹಾಗಾಗಿ ದಯಮಾಡಿ ಆ ಪೋಷಕರು ಹೆಚ್ಚಿಗೆ ಸರ್ಕಾರಿ ಶಾಲೆಗಳನ್ನು ಮಕ್ಕಳನ್ನು ಸೇರಿಸಬೇಕು ಅಂತೇಳಿ ಮನವಿಯನ್ನು ಮಾಡ್ತಾರೆ. ಈ ಎಲ್ಲ ಮಕ್ಕಳು ಕೂಡ ಭವಿಷ್ಯ ಒಳ್ಳೆಯದಾಗಲಿ, ಎಲ್ಲರ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡಿ ಆ ಎಲ್ಲ ಪೋಷಕರಿಗೆ, ಆ ಪ್ರಾಂಶುಪಾಲರಿಗೆ, ಮುಖ್ಯೋಪಾಧ್ಯಾಯರುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.